ನಮಸ್ಕಾರ ಸ್ನೇಹಿತರೆ. ರಾಜನಿಲ್ಲದೆ ಸಾಮ್ರಾಜ್ಯ ಉಳಿಯೋಕೆ ಸಾಧ್ಯನಾ? ನಾಯಕರ ಇಲ್ಲದೆ ಒಂದು ದೇಶದ ಸಿಸ್ಟಮ್ ರನ್ ಆಗೋಕೆ ಸಾಧ್ಯನಾ? ಇಲ್ಲ ಅಲ್ವಾ? ಆದರೆ ಇರಾನ್ ವಿಚಾರದಲ್ಲಿ ಇದೆಲ್ಲ ಸುಳ್ಳಾಗ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ನ ಟಾಪ್ ತಲೆಗಳನ್ನೆಲ್ಲ ಉರುಳಿಸಿದ್ರು ಕೂಡ ಹೊಸ ತಲೆಗಳು ಬಂದು ಆ ಜಾಗದಲ್ಲಿ ಕೂರ್ತಿದಾವೆ ಬಿಟ್ರೆ ಆಡಳಿತ ಮಾತ್ರ ಒಂದಿಂಚು ಅಲುಗಾಡ್ತಾ ಇಲ್ಲ. 2003ರಲ್ಲಿ ಅಮೆರಿಕ ಸದ್ದಾಂ ಹುಸೇನ್ನ ಟಾರ್ಗೆಟ್ ಮಾಡಿದಾಗ ಕೇವಲ 26 ದಿನದಲ್ಲಿ ಇಡೀ ಇರಾಕ್ ಸೇನೆ ಆಡಳಿತ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋಯ್ತು. ವೆನೆಜುವೆಲಾ, ಸಿರಿಯಾದಲ್ಲೂ ಇದೇ ಆಯಿತು. ಒಬ್ಬ ನಾಯಕನ ಕಂಟ್ರೋಲ್ ತಪ್ಪಿದ ತಕ್ಷಣ ಇಡೀ ದೇಶ ಶರಣಾಗೋಯ್ತು. ಆದರೆ ಇರಾನ್ ಕಡೆಗೆ ನೋಡಿ, ಸುಪ್ರೀಂ ಲೀಡರ್ ಅಲಿ ಖಾಮೆನಿ ಹತ್ಯೆ ಆಯಿತು. ಅವ್ರ ಜಾಗಕ್ಕೆ ಬಂದಿದ್ದ ನ್ಯಾಷನಲ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಕೂಡ ಗಾನ್. ಹಲವು ಟಾಪ್ ಕಮಾಂಡರ್ಸ್ ಹತ್ತಿದ್ದಾರೆ. ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಪತ್ತೆ ಇಲ್ಲ. ಹಾಗಿದ್ರೂ ಕೂಡ ದೇಶ ಉರುಳಿಲ್ಲ, ಆಡಳಿತ ಯಂತ್ರ ರಿಜೀಮ್ ಚೇಂಜ್ ಆಗಿಲ್ಲ, ಯುದ್ಧ ಕಂಟಿನ್ಯೂ ಆಗಿದೆ. ಅವರು ಮಿಸೈಲ್ ಮತ್ತು ಡ್ರೋನ್ಗಳನ್ನ ಫೈರ್ ಮಾಡ್ತಾನೆ ಇದ್ದಾರೆ. ಹಾಗಿದ್ರೆ ಇರಾನ್ ಸಿಸ್ಟಮ್ನ ರಹಸ್ಯ ಏನು? ಎಲ್ಲ ಕಳ್ಕೊಂಡ್ರು ಇರಾನ್ ಆಡಳಿತ ಯಂತ್ರ ಯಾಕೆ ನಿಂತಿಲ್ಲ ಅಥವಾ ಕುಸ್ತಿಲ್ಲ? ಅಂಥದ್ದು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರೊಳಗಡೆ? ಬನ್ನಿ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ತಲೆ ಉರುಳಿದರೂ ಸಾಯದ ಟೆಕ್ನಿಕ್. ಇರಾಕ್ ವೆನೆಜುವೆಲಾ ಆಡಳಿತಕ್ಕೂ ಇರಾನ್ ಆಡಳಿತಕ್ಕೂ ಇರೋ ಮೇನ್ ಡಿಫರೆನ್ಸ್ ಏನು ಗೊತ್ತಾ? ಅದು ಅವರ ಸಿಸ್ಟಮ್ ಡಿಸೈನ್. ಸದ್ದಾಂ ಹುಸೇನ್ ಸೇನೆ ಟಾಪ್ ಡೌನ್ ಅಪ್ರೋಚ್ ಫಾಲೋ ಮಾಡ್ತಾ ಇತ್ತು. ಅಂದರೆ ಪಿರಮಿಡ್ ತರಹ ಮೇಲಿಂದ ಆರ್ಡರ್ ಬಂದರೆ ಕೆಳಗಿನವರು ಆಕ್ಷನ್ ತಗೊಳ್ತಾ ಇದ್ರು. ಯಾವಾಗ ಅಮೆರಿಕ ಸದ್ದಾಂನ ಕಮಾಂಡ್ ಸೆಂಟರ್ಗಳನ್ನೇ ಉರುಳಿಸ್ತೋ ಉಡಾಯಿಸ್ತೋ ಆಗ ಕೆಳಗಿದ್ದ ಕಮಾಂಡರ್ಗಳು ಅಕ್ಷರಶಃ ಅನಾಥರಾದರು. ಯುದ್ಧ ಅಲ್ಲಿಗೇನೆ ಎಂಡ್ ಆಯಿತು. ಇದೇ ಇರಾನ್ಗೆ ದೊಡ್ಡ ಪಾಠವನ್ನು ಕಲಿಸ್ಕೊಡ್ತು. 2003ರಲ್ಲಿ ಇರಾಕ್ ಹೀಗೆ ಕಣ್ಣೆದುರಲ್ಲೇ ಕೊಲ್ಯಾಪ್ಸ್ ಆಗೋದನ್ನ ಇರಾನ್ ಒಬ್ಬ ವ್ಯಕ್ತಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಆತನ ಹೆಸರು ಜನರಲ್ ಮೊಹಮ್ಮದ್ ಅಲಿ ಜಾಫ್ರಿ. 2007ರಿಂದ 2019ರವರೆಗೆ ಇರಾನ್ನ ಅತ್ಯಂತ ಪವರ್ಫುಲ್ IRGCಯ ಕಮಾಂಡರ್ ಆಗಿದ್ದ ವ್ಯಕ್ತಿ. ಜಾಫ್ರಿ ಬರೀ ಆಫೀಸ್ನಲ್ಲಿ ಕೂತು ಪ್ಲಾನ್ ಮಾಡಿದ ವ್ಯಕ್ತಿಯಲ್ಲ. 1979ರಲ್ಲಿ ನಡೆದ ಭೀಕರ ಇರಾಕ್ ಯುದ್ಧದಲ್ಲಿ 10 ವರ್ಷಗಳ ಕಾಲ ಖುದ್ದಾಗಿ ಗ್ರೌಂಡ್ನಲ್ಲಿ ಹೋರಾಡಿದ ವ್ಯಕ್ತಿ. ಹಾಗೆ ಟೆಹರಾನ್ನ ರಕ್ಷಣೆಗೆ ಅಂತಲೇ ಇದ್ದ ಸರಲ್ಲಾಹ್ ಅನ್ನೋ ಎಲೈಟ್ ಪಡೆಯ ಕಮಾಂಡರ್ ಆಗಿದ್ದ ವ್ಯಕ್ತಿ. ಇರಾಕ್ ಯುದ್ಧ ನೋಡಿದ ಜಾಫ್ರಿಗೆ ಒಂದು ಕ್ಲಿಯರ್ ಮೆಸೇಜ್ ಸಿಕ್ಕಿತ್ತು. ಅದೇನು ಅಂದರೆ ಸೆಂಟ್ರಲೈಸೇಷನ್ ಅಂದರೆ ವಲ್ನರಬಿಲಿಟಿ ಜಾಸ್ತಿ ಅಂತ. ನೀವು ಇಡೀ ದೇಶದ ಕಂಟ್ರೋಲನ್ನು ಒಬ್ಬನೇ ನಾಯಕನ ಕೈಯಲ್ಲಿ ಅಥವಾ ಒಂದೇ ರಾಜಧಾನಿಯಲ್ಲಿ ಇಟ್ಟರೆ ಶತ್ರುಗಳು ಆ ನಾಯಕನನ್ನು ಮುಗಿಸಿದ ತಕ್ಷಣ ಇಡೀ ದೇಶ ಸರೆಂಡರ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ನ ಬಿಗ್ ಶತ್ರು ಅಂದರೆ ಅಮೆರಿಕ ಮತ್ತು ಇಸ್ರೇಲ್. ಸೊ ತಮ್ಮ ರಾಷ್ಟ್ರಕ್ಕೂ ಅಮೆರಿಕದಿಂದ ಇದೇ ಪರಿಸ್ಥಿತಿ ಬರಬಹುದು ಮುಂದೊಂದು ದಿನ ಅಂಥೇಳಿ ಜಾಫ್ರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆ ಮಾಸ್ಟರ್ ಪ್ಲಾನ್ ಹೆಸರೇ ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರೈನ್. ಏನದು ಮೊಸಾಯಿಕ್ ಡಿಫೆನ್ಸ್? ಮೊಸಾಯಿಕ್ ಅಂದರೆ ಸಣ್ಣ ಸಣ್ಣ ಪೀಸ್ಗಳನ್ನು ಸೇರಿಸಿ ಮಾಡೋ ಒಂದು ಗಟ್ಟಿಯಾದ ಡಿಸೈನ್. ಇದೇ ಲಾಜಿಕನ್ನು ಸೇನೆಗೆ ಬಳಸಿ ಜಾಫ್ರಿ ಮಾಡಿದ್ದೇನು ಅಂತ ಹೇಳಿದ್ರೆ ಇಡೀ ಇರಾನ್ ಆಡಳಿತವನ್ನು, ಇಡೀ ಸೇನೆಯನ್ನು ಡಿಸೆಂಟ್ರಲೈಸ್ ಮಾಡಿಬಿಟ್ರು. ಒಂದೇ ದೊಡ್ಡ ಬ್ರೈನ್ ಇರೋ ಬದಲು ಇಡೀ ದೇಶದಲ್ಲಿ 100 ಸಣ್ಣ ಸಣ್ಣ ಬ್ರೈನ್ಗಳನ್ನು ಕ್ರಿಯೇಟ್ ಮಾಡಲಾಯಿತು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಶತ್ರುಗಳು ತಲೆಯನ್ನು ಉರುಳಿಸಿದ್ರು ಕೂಡ ದೇಹವೇ ಸ್ವತಃ ಯೋಚಿಸಿ ಹೋರಾಡೋ ಡೆಡ್ಲಿ ಡಿಸೈನ್ ಇದು. ಮೇಲೊಬ್ಬ ಲೀಡರ್ ಸತ್ರು ಕೂಡ ಕೆಳಗಿನ ಪ್ರತಿಯೊಬ್ಬ ಕಮಾಂಡರ್ ತಾನೇ ಲೀಡರ್ ಅನ್ನೋ ರೇಂಜ್ಗೆ ಈ ಸಿಸ್ಟಮ್ಗೆ ರೆಡಿ ಆಗಿರ್ತಾರೆ. ಇದು ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅಂತ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಅಚ್ಚರಿಗೀಡಾಗ್ಬೋದು. 31 ಪ್ರಾಂತ್ಯ, 31 ಸುಪ್ರೀಂ ಲೀಡರ್ಸ್. ಈ ಮೊಸಾಯಿಕ್ ಡಿಫೆನ್ಸನ್ನು ಇರಾನ್ ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದೆ ಗೊತ್ತಾ? ಇರಾನ್ ತನ್ನ ಇಡೀ ಸೇನೆ ಮತ್ತು ಆಡಳಿತ ಯಂತ್ರವನ್ನು ಬರೋಬ್ಬರಿ 31 ಸ್ವತಂತ್ರ ಪ್ರಾಂತ್ಯಗಳನ್ನಾಗಿ ಕಟ್ ಮಾಡಿದೆ. ರಾಜಧಾನಿ ಟೆಹರಾನ್ಗೆ ಒಂದು ಕಮಾಂಡ್ ಇದ್ದರೆ ಉಳಿದ 31 ರಾಜ್ಯಗಳಿಗೆ 31 ಸಪರೇಟ್ ಕಮಾಂಡ್ಗಳು. ಇವತ್ತು ಇರಾನ್ ಒಂಥರ 32 ಸ್ವತಂತ್ರ ಮಿನಿ ದೇಶಗಳ ರೀತಿ ಕೆಲಸ ಮಾಡ್ತವೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭೀಕರ ಯುದ್ಧ ನಡೀತಾ ಇದೆ. ರಾಜಧಾನಿ ಟೆಹರಾನ್ ಮೇಲೆ ಅಮೆರಿಕದ ದಾಳಿ ಆಗುತ್ತೆ. ಸುಪ್ರೀಂ ಲೀಡರ್ ಜೊತೆಗಿನ ಕಮ್ಯುನಿಕೇಷನ್ ಕಟ್ ಆಗುತ್ತೆ. ಬೇರೆ ಯಾವುದೇ ಸಾಮಾನ್ಯ ಸೇನೆ ಆಗಿದ್ರೆ ಏನಾಗ್ತಾ ಇತ್ತು? ಅಯ್ಯೋ ಮೇಲಿಂದ ಆರ್ಡರ್ ಬರ್ತಿಲ್ಲ, ಏನು ಮಾಡೋದು ಅಂಥೇಳಿ ಕನ್ಫ್ಯೂಸ್ ಆಗ್ತಾ ಇತ್ತು. ಆದರೆ ಇರಾನ್ ಕಮಾಂಡರ್ಸ್ಗೆ ಆ ರೀತಿ ಕಾಯೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಕೇಂದ್ರದಿಂದ ಆದೇಶ ಬರದೇ ಇದ್ದಾಗ ಆಯಾ ಪ್ರಾಂತ್ಯದ ಕಮಾಂಡರ್ಗಳೇ ಆ ಕ್ಷಣಕ್ಕೆ ಸುಪ್ರೀಂ ಲೀಡರ್ ಆಗಿ ಚೇಂಜ್ ಆಗ್ತಾರೆ. ಅವರಿಗೆ ಮುಂಚಿತವಾಗಿಯೇ ಪ್ರೀ ಡೆಲಿಗೇಟೆಡ್ ಅಥಾರಿಟಿ ಕೊಡಲಾಗಿದೆ. ಅಂದರೆ ಟೆಹರಾನ್ನಿಂದ ಪರ್ಮಿಷನ್ ಇಲ್ಲದೆ ಕೂಡ ಇಂಡಿಪೆಂಡೆಂಟ್ ಆಗಿ ಶತ್ರುಗಳ ಮೇಲೆ ಕ್ಷಿಪಣಿ ದಾಳಿ ಮಾಡುವ ಡಿಫೆನ್ಸ್, ಹಾಗೆ ಶತ್ರುಗಳ ದಾಳಿಯಿಂದ ದೇಶವನ್ನು ಡಿಫೆಂಡ್ ಮಾಡೋ ಫುಲ್ ಪವರ್ ಲೋಕಲ್ ಕಮಾಂಡರ್ಸ್ ಕೈಲಿ ಕೊಡಲಾಗಿದೆ. ಬರೀ ಪವರ್ಸ್ ಮಾತ್ರ ಅಲ್ಲ, ಲಾಜಿಸ್ಟಿಕ್ಸ್ ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿದೆ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಬೇಕಾದ ಇಂಧನ, ಆಹಾರ ಮತ್ತು ಔಷಧವನ್ನು ಮೊದಲೇ ಭೂಗತ ಬಂಕರ್ಗಳಲ್ಲಿ ಡಂಪ್ ಮಾಡಿ ಇಡಲಾಗಿದೆ. ಅವರ ಊರಿನ ರಸ್ತೆ ಕಟ್ಟಾದರೂ ಬೇರೆ ಕಡೆಯಿಂದ ಸಪ್ಲೈ ಬರದೇ ಇದ್ರೂ ತಿಂಗಳುಗಟ್ಟಲೆ ಯುದ್ಧ ಮಾಡುವಷ್ಟು ರೇಷನ್ಸ್ ಮತ್ತು ವೆಪನ್ಸ್ ಅವರ ಹತ್ರನೇ ಇದೆ. ಇದಕ್ಕೆಲ್ಲ ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗಿರೋದು ಅಲ್ಲಿನ ಜಿಯೋಗ್ರಫಿ. ಇರಾನ್ನ ಒರಟು ಬೆಟ್ಟ ಗುಡ್ಡಗಳು ಹಾಗೂ ವಿಶಾಲವಾದ ಭೂಪ್ರದೇಶಗಳನ್ನೇ ಬಳಸಿಕೊಂಡು ಈ 31 ಪ್ರಾಂತ್ಯಗಳನ್ನು ಸ್ಕೆಚ್ ಮಾಡಲಾಗಿದೆ.
ಎಷ್ಟೇ ಅಡ್ವಾನ್ಸ್ ಸ್ಯಾಟಲೈಟ್ ಇದ್ರೂ ಕೂಡ ಈ ಬೆಟ್ಟಗಳ ಒಳಗೆ ಹರಡಿಕೊಂಡಿರೋ ಎಲ್ಲ ಮಿನಿ ಬೇಸ್ಗಳನ್ನು ಹುಡುಕಿ ಹೊಡೆಯೋದು ಅಮೆರಿಕಾಗೆ ದೊಡ್ಡ ಚಾಲೆಂಜ್. ಅಂದರೆ ಇದರ ಅರ್ಥ ಇಷ್ಟೇ, ನೀವು ಇರಾನ್ನ ಸೆಂಟರನ್ನು ಸ್ಫೋಟ ಮಾಡಿ ಉಡಾಯಿಸ್ಬೋದು, ಆದರೆ 31 ಪ್ರಾಂತ್ಯಗಳಲ್ಲಿ ನಡೆಯೋ ಯುದ್ಧವನ್ನು ನಿಲ್ಲಿಸೋಕೆ ಡಿಫಿಕಲ್ಟ್, ಕಷ್ಟ. ನೆಟ್ವರ್ಕ್ ಇಲ್ಲದಿದ್ರೂ ನಿಲ್ಲಲ್ಲ ಯುದ್ಧ. ನಿಮಗೀಗ ಪ್ರಶ್ನೆ ಬರುತ್ತೆ, ಇವತ್ತಿನ ಕಾಲದಲ್ಲಿ ಯುದ್ಧ ನಡೆಯೋದೇ ಕಮ್ಯುನಿಕೇಷನ್ ಮೇಲೆ. ಇಸ್ರೇಲ್ ಅಥವಾ ಅಮೆರಿಕ ತಮ್ಮ ಟೆಕ್ನಾಲಜಿ ಯೂಸ್ ಮಾಡಿ ಇರಾನ್ನ ಎಲ್ಲ ಸ್ಯಾಟಲೈಟ್ಗಳನ್ನು ಹೊಡೆದುರುಳಿಸಿದ್ರೆ, ಸ್ಯಾಟಲೈಟ್ಸ್ ಹೊಡೆದು ಹಾಕಿದ್ರೆ, ಇಂಟರ್ನೆಟ್, ಫೋನ್ ಲೈನ್ಸ್, ಮಿಲಿಟರಿ ನೆಟ್ವರ್ಕ್ ಎಲ್ಲ ಕಟ್ ಮಾಡಿ ಬ್ಲ್ಯಾಕ್ಔಟ್ ಮಾಡಿದ್ರೆ ಆಗ ವಾರ್ ಸ್ಟಾಪ್ ಆಗುತ್ತಾ? ಇಲ್ಲೇ ಇರಾನ್ ಬೇರೆ ತರ ಗೇಮ್ ಮಾಡಿದೆ. ನೆಟ್ವರ್ಕ್ ಇಲ್ಲದೆ ಇದ್ರು ಮೊದಲೇ ಫಿಕ್ಸ್ ಮಾಡಿದ ಪ್ಲಾನ್ ನಂತೆ ಇರಾನ್ ಪಡೆಗಳು ಕಾರ್ಯಾಚರಣೆ ಮುಂದುವರಿಸ್ತವೆ. ಯಾಕಂದ್ರೆ ಈ ಯುದ್ಧವನ್ನ ಬರೀ ಮಿಲಿಟರಿಯವರು ಮಾತ್ರ ಮಾಡ್ತಾ ಇಲ್ಲ. ಸೆಂಟ್ರಲ್ ಕಮಾಂಡ್ ಇಲ್ಲದೆ ಗಲ್ಲಿಗಳಲ್ಲಿ ಕಾದಾಡೋಕೆ ಬಸೀಜ್ ಅನ್ನೋ ಲಕ್ಷಾಂತರ ಸ್ವಯಂ ಸೇವಕರು ರೆಡಿ ಆಗಿದ್ದಾರೆ. ಯಾರು ಈ ಬಸೀಜ್? ಇವರು ಪ್ರೊಫೆಷನಲ್ ಸೋಲ್ಜರ್ಸ್ ಅಲ್ಲ, ಇವರೊಂಥರ ಪ್ಯಾರಾ ಮಿಲಿಟರಿ ಫೋರ್ಸ್. ಬೇಕರಿ ನಡೆಸೋರು, ಕಾಲೇಜ್ ಸ್ಟೂಡೆಂಟ್, ಇವರೆಲ್ಲ ಈ ಬಸೀಜಲ್ಲಿ ಇರ್ತಾರೆ. ರಿಪೋರ್ಟ್ ಪ್ರಕಾರ ಇರಾನ್ನಲ್ಲಿ ಬರೋಬ್ಬರಿ 2.5 ಕೋಟಿಗೂ ಅಧಿಕ ಬಸೀಜ್ ವಾಲಂಟಿಯರ್ಸ್ ಇದ್ದಾರೆ. ಹಾಗೆ ಇಡೀ ದೇಶಾದ್ಯಂತ 64,000 ಮಸೀದಿಗಳನ್ನೇ ಅವರು ತಮ್ಮ ಲೋಕಲ್ ಕಮಾಂಡ್ ಸೆಂಟರ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿ ಬೀದಿ, ಯೂನಿವರ್ಸಿಟಿಗಳಲ್ಲಿ ಇವರ ನೆಟ್ವರ್ಕ್ ಇದೆ, ರೀಚ್ ಇದೆ. ಯಾವಾಗ ಇಂಟರ್ನೆಟ್ ಹೋಗುತ್ತೋ, ಫೋನ್ ಡೆಡ್ ಆಗುತ್ತೋ, ಈ ಬಸೀಜ್ ಪಡೆಗಳಿಗೆ ಗೊತ್ತಾಗ್ಬಿಡುತ್ತೆ. ಆಗ ಅವರೇ ಆಕ್ಟಿವೇಟ್ ಆಗಿ ಕೆಲಸ ಮಾಡಬೇಕು ಅಂತ ಅವರು ಹೆಜ್ಜೆ ಇಡೋಕೆ ಶುರು ಮಾಡ್ತಾರೆ. ಟೆಹರಾನಲ್ಲಿ ಏನಾಗ್ತಿದೆ, ಸುಪ್ರೀಂ ಲೀಡರ್ ಬದುಕಿದಾರಾ ಇಲ್ವಾ ಅನ್ನೋ ಟೆನ್ಷನ್ ಇವರಿಗಿಲ್ಲ. ಮೊಬೈಲ್ ಟವರ್ ಹೋದ್ರೆ ಈ ಮಸೀದಿಗಳೇ ಇವರಿಗೆ ಸಿಗ್ನಲ್ ಟವರ್ಸ್. ತಮ್ಮ ಏರಿಯಾ ಒಳಗಡೆ ಶತ್ರು ನುಗ್ಗಿದ್ರೆ ಹೇಗೆ ದಾಳಿ ಮಾಡಬೇಕು ಅಂತ ಇವರಿಗೆ ಪಕ್ಕಾ ಟ್ರೈನಿಂಗ್ ಇರುತ್ತೆ. ಇದನ್ನೇ ಆಟೋ ಪೈಲಟ್ ವಾರ್ ಫೇರ್ ಅನ್ನೋದು. ಅಂದ್ರೆ ಕಂಪ್ಯೂಟರ್ಗೆ ಮೊದಲೇ ಕಮಾಂಡ್ ಸೆಟ್ ಮಾಡಿದ ಹಾಗೆ. ಹೀಗಾಗಿ ರಾಜಧಾನಿ ಸೈಲೆಂಟ್ ಆದ್ರೂ ಕೂಡ ಇರಾನ್ನ ಬೀದಿಗಳು ಮಾತ್ರ ಸೈಲೆಂಟ್ ಆಗೋದಿಲ್ಲ. ಒಬ್ಬ ಸತ್ತರೆ 10 ಜನ ರೆಡಿ. ಓಕೆ, ಯುದ್ಧ ಭೂಮಿಯಲ್ಲಿ ಕಮಾಂಡರ್ಗಳನ್ನೇ ಬ್ಯಾಕ್ ಟು ಬ್ಯಾಕ್ ಹತ್ಯೆ ಮಾಡಿದ್ರೆ, ನಾಯಕರನ್ನೇ ಹೊಡೆದು ಹಾಕಿದ್ರೆ ಸಿಸ್ಟಮ್ ಹೇಗೆ ಫಂಕ್ಷನ್ ಆಗುತ್ತೆ ಇರಾನ್ನಲ್ಲಿ? ಇಸ್ರೇಲ್ ಮತ್ತು ಅಮೆರಿಕ ಈ ಕದನದಲ್ಲಿ ಅದನ್ನೇ ಮಾಡ್ತಿದಾರಲ್ಲ. ಮೊದಲ ದಿನವೇ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಗಾನ್, ಹಾಗೆ IRGC ಚೀಫ್ ಜನರಲ್ ಪಾಕ್ಪೋರ್ ಗಾನ್, ಡಿಫೆನ್ಸ್ ಮಿನಿಸ್ಟರ್ ನಾಜೀರ್ ಜಾದೆ ಗಾನ್, ಆರ್ಮಿ ಚೀಫ್ ಮೌಸಾವಿ ಗಾನ್. ಹೀಗೆ ಇಡೀ ಸೇನೆಯ ಟಾಪ್ ಬಾಸ್ಗಳೆಲ್ಲ ಒಂದೇ ದಿನದಲ್ಲಿ ಫಿನಿಶ್. ಅದರಲ್ಲೂ ಸುಪ್ರೀಂ ಲೀಡರ್ ಹೋದ ತಕ್ಷಣ ಇರಾನ್ ಕತೆ ಮುಗೀತು, ಅದೇನು ಕುಸಿಯುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಖಾಮೆನಿ ಜಾಗಕ್ಕೆ ಅಲ್ಲಿ ಇಮಿಡಿಯೇಟ್ಲಿ ಬಂದು ನಿಂತಿದ್ದು ನ್ಯಾಷನಲ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ. ಸುಪ್ರೀಂ ಲೀಡರ್ ಆಗಿ ಅಲ್ಲ, ಸುಪ್ರೀಂ ಲೀಡರ್ ಆಗಿ ಲೇಟರ್ ಅವರ ಖಾಮೆನಿ ಮಗ ಮುಜ್ತಬಾ ಖಾಮೆನಿ ಆಯ್ಕೆ ಆಯಿತು. ಬಟ್ ಇಮಿಡಿಯೇಟ್ಲಿ ವಾರ್ನ ಮತ್ತು ದೇಶವನ್ನ ಸ್ಟೆಬಿಲೈಸ್ ಮಾಡೋ ಹೊಣೆ ಲಾರಿಜಾನಿಗೆ ಬಂತು. ಖಾಮೆನಿ ಹತ್ಯೆ ಆದ ಒಂದೇ ದಿನದಲ್ಲಿ ಅಮೆರಿಕ ಇಸ್ರೇಲ್ಗೆ ಕೌಂಟರ್ ಅಟ್ಯಾಕ್ ಶುರು ಆಯಿತು. ಆಕ್ಚುಲಿ ಅಲಿ ಲಾರಿಜಾನಿ ಇರಾನ್ನ ಮ್ಯಾನೇಜರ್ ಆಫ್ ಖೇಯಾಸ್ ಆಗಿ ಬದಲಾದ್ರು, ಇಡೀ ಯುದ್ಧವನ್ನ ಲೀಡ್ ಮಾಡಿದ್ರು. ಅತ್ತ ಇರಾನ್ ಹೊಸ ಸುಪ್ರೀಂ ಲೀಡರ್ ಅಂತ ಹೇಳ್ಕೊಂಡು ಮುಜ್ತಬಾರನ್ನ ಆಮೇಲೆ ನೇಮಕ ಮಾಡ್ಕೊಳ್ತು. ಆದ್ರೆ ಮಾರ್ಚ್ 17ನೇ ತಾರೀಕು ಇಸ್ರೇಲ್ ಈ ಅಲಿ ಲಾರಿಜಾನಿಯನ್ನ ಕೂಡ ಹೊಡೆದು ಹಾಕ್ತು. ಈಗೇನಾಯ್ತು, ಎಲ್ಲ ಮುಗಿತಾ? ಇಲ್ಲ, ಯುದ್ಧವನ್ನ ಇರಾನ್ ಕಂಟಿನ್ಯೂ ಮಾಡ್ತಾನೆ ಇದೆ. ಯಾಕಂದ್ರೆ ಇರಾನ್ನ ಸಿಸ್ಟಮ್ ಪ್ರಕಾರ ನಾಯಕರ ಹತ್ಯೆ ಹೊಸಬರನ್ನ ಆ ಜಾಗಕ್ಕೆ ತಂದು ಕೂರಿಸುತ್ತೆ ಹೊರತು ಪವರ್ ವಾಕ್ಯೂಮ್ ಕ್ರಿಯೇಟ್ ಆಗಕ್ಕೆ ಸದ್ಯಕ್ಕಿನ್ನೂ ಅಲ್ಲಿ ಅವಕಾಶ ಇಲ್ಲ. ಕಾರಣ ಇರಾನ್ ಸೇನೆಯ ಪಕ್ಕಾ ಸಕ್ಸೆಸರ್ ಪ್ರೋಟೋಕಾಲ್ ಪ್ಲಾನ್, ಅಂದ್ರೆ ಉತ್ತರಾಧಿಕಾರಿ ನಿಯಮ. ಇದು ವ್ಯಕ್ತಿಗಳ ಮೇಲೆ ನಿಂತಿರೋ ಸಿಸ್ಟಮ್ ಅಲ್ಲ, ಇದು ಪ್ರೋಸೆಸ್ ಮೇಲೆ ನಿಂತಿರೋ ಸಿಸ್ಟಮ್. ಇಲ್ಲಿ ಪ್ರತಿಯೊಬ್ಬ ಕಮಾಂಡರ್ಗೂ 2 ಜಾನಿಷಿನ್ ಡೆಪ್ಯೂಟಿ ಕಮಾಂಡರ್ಸ್ ಇದ್ದೇ ಇರ್ತಾರೆ. ಬಾಸ್ಗೆ ಏನ್ ಗೊತ್ತಿದೆಯೋ, ಮಿಷನ್ ಸೀಕ್ರೆಟ್ಸ್ ಏನಿದೆಯೋ ಅದು ಇವ್ರಿಗೂ ಅಷ್ಟೇ ಪಕ್ಕಾ ಗೊತ್ತಿರುತ್ತೆ. ನೆನಪಿರಲಿ, 2020ರಲ್ಲಿ ಅಮೆರಿಕ ಖಾಸಿಂ ಸೊಲೈಮನಿಯನ್ನ ಹತ್ಯೆ ಮಾಡಿದಾಗ ಕೇವಲ 14 ಗಂಟೆಯಲ್ಲಿ ಇಸ್ಮಾಯಿಲ್ ಖಾನಿ ಆ ಜಾಗಕ್ಕೆ ಬಂದಿದ್ದ. ಸೇಮ್ ಟು ಸೇಮ್ ಅದೇ ಫಾರ್ಮುಲಾ ಈಗಲೂ ಕೂಡ ನಡೀತಾ ಇದೆ. ಲಾರಿಜಾನಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಅವರ ಡೆಪ್ಯೂಟಿ ಆ ಜಾಗವನ್ನ ಕಂಟ್ರೋಲಿ ತಗೊಳ್ತಾರೆ, ಆ ಕಮಾಂಡ್ ಸೆಂಟರ್ನ. ಅವರು ಡೆಪ್ಯೂಟಿ ಅವ್ರಿಗೆ ಡೆಪ್ಯೂಟಿ ಆಗ್ತಾರೆ. ನೆಕ್ಸ್ಟ್ ಒಬ್ರು ಸತ್ತರೆ ಮುಂದಿನ 5 ಜನ ಯಾರೋ ಅನ್ನೋ ಲಿಸ್ಟ್ ಮೊದಲೇ ರೆಡಿ ಇರುತ್ತೆ. ಇದು ವ್ಯಕ್ತಿಗಳ ಮೇಲೆ ನಿಂತಿರೋ ಸಿಸ್ಟಮ್ ಅಲ್ಲ, ಇದು ಪಕ್ಕಾ ಬ್ಯೂರೋಕ್ರಸಿ ಆಫ್ ವಾರ್. ಹೀಗಾಗಿ ಇರಾನ್ನಲ್ಲಿ ಯುದ್ಧದ ಅಧಿಕಾರ 1 ನಿಮಿಷವೂ ನಿಂತಿಲ್ಲ. ಒಬ್ಬ ಬೀಳ್ತಾನ ತಕ್ಷಣ ಇನ್ನೊಬ್ಬ ಬಂದು ಯುದ್ಧ ಕಂಟಿನ್ಯೂ ಮಾಡ್ತಾನೆ. ಯಾರಿಗೂ ಸಿಗ್ತಾ ಇಲ್ಲ ಸ್ವಿಚ್ ಆಫ್. ಎಸ್, ತಲೆಗಳ ಮೇಲೆ ತಲೆ ಉರುಳಿದ್ರು ಕೂಡ ಕೆಲಸ ಮಾಡ್ತಾನೆ ಹೋಗೋ ಇರಾನ್ನ ಈ ವಾರ್ ಮಷಿನ್ ಇದೆಯಲ್ಲ, ಅದನ್ನ ಸ್ಟಾಪ್ ಮಾಡೋ ಆ ಆಫ್ ಸ್ವಿಚ್ ಯಾರಿಗೂ ಸಿಗ್ತಾ ಇಲ್ಲ. ಅಮೆರಿಕ ಎಷ್ಟೇ ಬಂಕರ್ ಬಸ್ಟರ್ ಹಾಕಿದ್ರೂ ಕೂಡ ಆ ಬಟನ್ ಸಿಗ್ತಾ ಇಲ್ಲ. ಇಸ್ರೇಲ್ ಎಷ್ಟೇ ಟಾಪ್ ಲೀಡರ್ಗಳನ್ನ ಸ್ಕೆಚ್ ಹಾಕಿ ಮುಗಿಸಿದ್ರು ಕೂಡ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಅಂತ ಒಂದು ಸ್ವಿಚ್ ಆಫ್ ಬಟನ್, ಸೆಂಟ್ರಲ್ ಬಟನ್ ಇರಾನ್ನಲ್ಲಿ ಇಲ್ವೇ ಇಲ್ಲ. ಇದನ್ನೇ ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಓಪನ್ ಆಗಿ ಹೇಳಿದ್ದಾರೆ. ನಮ್ಮ ರಾಜಧಾನಿ ಮೇಲೆ ನೀವು ಎಷ್ಟೇ ಬಾಂಬ್ ಹಾಕಿದ್ರೂ ಕೂಡ ಯುದ್ಧ ನಿಲ್ಲಲ್ಲ. ಯಾಕಂದ್ರೆ ನಮ್ಮ ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಯುದ್ಧವನ್ನ ಯಾವಾಗ ಹೇಗೆ ಮುಗಿಸ್ಬೇಕು ಅನ್ನೋ ಪವರ್ ಅನ್ನ ನಮಗೇ ಕೊಟ್ಟಿದೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರ ದೃಷ್ಟಿಯಲ್ಲಿ ವ್ಯವಸ್ಥೆ ಕುಸಿಯದಂತೆ ನೋಡ್ಕೊಳ್ಳೋದು ಮೊದಲ ಗೆಲುವು. ಅವ್ರ ಪ್ರಕಾರ ಡ್ಯಾಮೇಜ್ ಆದ್ರೂ ಕೂಡ ಸಿಸ್ಟಮ್ ಬೀಳಬಾರ್ದು. ಅಮೆರಿಕದ ಸೋಲ್ಜರ್ಸ್ ನೆಲಕ್ಕೆ ಕಾಲಿಡೋ ತನಕವೂ ಕೂಡ ಬರೀ ಏರ್ ಬಾಂಬಿಂಗಿಂದ ರೆಜಿಮ್ ಚೇಂಜ್ ಆಗಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಸದ್ಯಕ್ಕೆ
ಮೊದಲ 2 ವಾರದಲ್ಲಿ ಅದರಲ್ಲಿ ಅವರಿಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಬ್ಬೊಬ್ಬರು ಮೆಂಬರ್ಶಿಪ್ ತಗೊಳ್ಳೋದು ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.